विजयम् आदिशंकर विजयम् सत्यशंकर विजयम् धर्मशंकर विजयम्। ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆತ್ಮೀಯರೇ, ಈ ದಿನ ಒಂದು ನಾವು ವಿಶೇಷವಾದಂತಹ ಸ್ಥಳದಲ್ಲಿ ನಾವಿದ್ದೀವಿ. ಯಾವ ಋಷ್ಯಶೃಂಗ ಮಹರ್ಷಿಗಳ ತಪೋಭೂಮಿಯಾದಂತಹ ಶೃಂಗೇರಿಯಲ್ಲಿ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಶಾರದಾಂಬೆಯ ಮತ್ತು ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಶಾರದಾಂಬೆಯ ದೇವಸ್ಥಾನದ ಅನತಿ ದೂರದಲ್ಲಿ ಒಂದು ಶಂಕರರಿಗೆ ಒಂದು ವಿಶಿಷ್ಟ ಪೀಠವನ್ನು ನಿರ್ಮಿಸಿ ಒಂದು ಅದ್ಭುತವಾದಂತಹ ಶಂಕರಾಚಾರ್ಯರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಯಾವ ಅದ್ವೈತ ಸಿದ್ಧಾಂತವನ್ನ ಪ್ರಪಂಚಕ್ಕೆ ಸಾರಿ ಈ ಪ್ರಪಂಚವನ್ನ ಉದ್ಧರಿಸಲು ಬಂದಂತಹ ಸಾಕ್ಷಾತ್ ಶಂಕರರ ಅವತಾರವಾದಂತಹ ಶಂಕರಾಚಾರ್ಯರು ಆ ಕೈಲಾಸ ಶಂಕರನೇ ಕಾಲಡಿ ಶಂಕರಿಯಾಗಿ ಬಂದು ಈ ಒಂದು ಭೂಮಿಯನ್ನ ಉದ್ಧಾರ ಮಾಡಿದ ಮತ್ತು ಭಾರತದ 4 ಮೂಲೆಗಳಲ್ಲಿ ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಈ ಸನಾತನ ಧರ್ಮವನ್ನ ಉಳಿಸಲಿಕ್ಕೆ ಭದ್ರವಾದಂತಹ ಬುನಾದಿಯನ್ನು ಹಾಕಿದಂತಹ ಒಂದು ಯಶೋಗಾಥೆ ಅಂದರೆ ಅದು ಶಂಕರರ ಜೀವನ. ಅಂತಹ ಶಂಕರರಿಗೆ ಒಂದು ವಿಶಿಷ್ಟ ಸ್ಥಾನವನ್ನು ಕಲ್ಪಿಸಿ ಆ ಶಂಕರರ ಮಹಿಮೆಯನ್ನ 4 ಮೂಲೆಗಳಿಗೆ ಸಾರಬೇಕೆನ್ನುವ ಉದ್ದೇಶದಿಂದ ಈಗಿನ ಪೀಠಾಧಿಪತಿಗಳು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಆಧ್ವರ್ಯದಲ್ಲಿ ನಡೆದಂತಹ ಈ ಒಂದು ಅದ್ಭುತವಾದಂತಹ ಪರಿಕಲ್ಪನೆಯ ಶಂಕರ ಹಿಲ್ಸ ಪ್ರವಾಸಿ ತಾಣದಲ್ಲಿ ಒಂದು ಅದ್ಭುತವಾದಂತಹ ಶಕ್ತಿಯ ಅನುಭೂತಿಯನ್ನು ನಮಗೆ ನೀಡುತ್ತದೆ. ಎಲ್ಲರೂ ಈ ಒಂದು ಶೃಂಗೇರಿಗೆ ಬಂದ ನಂತರ ಶೃಂಗೇರಿಯ ಅಮ್ಮನವರ ಮತ್ತು ಗುರುಗಳ ದರ್ಶನ ಆದ ಮೇಲೆ ನಾವೆಲ್ಲರೂ ಈ ಒಂದು ಶಂಕರ ಹಿಲ್ಸ್ಗೆ ಬಂದು ಇಲ್ಲಿನ ಸ್ವಾಮಿಯ ದರ್ಶನವನ್ನು ಮಾಡಿ ಹೋಗೋಣ, ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯನ್ನು ಮಾಡ್ತೇನೆ. ನಮಸ್ಕಾರ.